ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಅವಲಕ್ಕಿ ಪ್ರಸಾದನ ತಿಳಿಸ್ಕೊಡ್ತಾ ಇದ್ದೀವಿ. ಬಹಳ ಸೊಗಸಾದಂಥ ಅವಲಕ್ಕಿ ಪ್ರಸಾದ. ಈ ಪ್ರಸಾದನ ತೆಳುವಾದ ಅಥವಾ ಪೇಪರ್ ಅವಲಕ್ಕಿ ಅಂತ ಹೇಳ್ತೀವಲ್ಲ, ಆ ಅವಲಕ್ಕಿಲಿ ಮಾಡ್ತಾಯಿದ್ದೀವಿ. ಹಾಗೆ ಬನ್ನಿ, ಅವಲಕ್ಕಿ ಪ್ರಸಾದ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತೀಗ ನೋಡ್ಕೊಳ್ಳೋಣ. ಶ್ರಾವಣ ಮಾಸ ಹಾಗೆ ಹಬ್ಬಗಳು ಬರ್ತಾ ಇರೋದ್ರಿಂದ ಹೆಚ್ಚೆಚ್ಚು ಈ ರೀತಿಯಾದಂಥ ಪ್ರಸಾದ ರೆಸಿಪಿನ ನಿಮಗೋಸ್ಕರ ಮಾಡಿ ತಿಳಿಸ್ತಾ ಇದ್ದೀವಿ. ಅವಲಕ್ಕಿ ಪ್ರಸಾದ ಮಾಡೋದಕ್ಕೆ ಮುಖ್ಯವಾಗಿ ನಾವಿಲ್ಲಿ 2 ಕಪ್ನ ಅಳತೆಯ ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಅಂತ ಕರೀತಾರೆ. ಈ ರೀತಿ ಪೇಪರ್ ಅವಲಕ್ಕಿನ ನಾವು 2 ಕಪ್ ತೊಗೊಂಡಿದ್ದೀವಿ. ಹಾಗೆ 1 ಕಪ್ನಷ್ಟು ಕಾಯಿಸಿ ತಣ್ಣಗಾದಂಥ ಹಾಲು, ಅರ್ಧ ಕಪ್ನಷ್ಟು ನಾವಿಲ್ಲಿ ಪುಡಿ ಬೆಲ್ಲನ ತೊಗೊಂಡಿದ್ದೀವಿ. ನೀವು ಯಾವುದೇ ರೀತಿಯಾದಂಥ ಬೆಲ್ಲನ ತೊಗೋಬೋದು. ಜೊತೆಗೆ 4 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀವಿ. ನೀವು ಬೇಕಾದ್ರೆ ಹಸಿ ತೆಂಗಿನಕಾಯಿ ತುರಿನೂ 4 ಟೇಬಲ್ ಸ್ಪೂನ್ ಅಳತೆ ತೊಗೋಬೋದು. ಇನ್ನು 15ರಿಂದ 20 ಒಣ ದ್ರಾಕ್ಷಿ, 10ರಿಂದ 15 ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ತುಪ್ಪ, 2 ಏಲಕ್ಕಿಕಾಯಿ. ಇದಿಷ್ಟೇ ನಿಮಗೆ ಅವಲಕ್ಕಿ ಪ್ರಸಾದ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಇದು ಬರೀ ಪ್ರಸಾದ ಅಷ್ಟೇ ಅಲ್ಲ, ನೀವು ಬೇಕಾದ್ರೆ ನಾರ್ಮಲ್ ಡೇಸಲ್ಲೂ ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ಆಗೂ ಸಹ ಮಾಡಿಕೊಡ್ಬೋದು. ಹಾಗೆ ಬನ್ನಿ, ಈಗ ಈ ಪದಾರ್ಥನ ಉಪಯೋಗಿಸಿ ಯಾವ ರೀತಿ ಅವಲಕ್ಕಿ ಪ್ರಸಾದ ಮಾಡೋದಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಟ್ ಮಾಡ್ಕೊಂಡಿದ್ದ ನಂತರ ಈ ರೀತಿಯಾದ ಒಂದು ಬಟ್ಲನ್ನ ತೊಗೋಬೇಕಾಗತ್ತೆ. ಬಟ್ಲಿಗೆ ನಾವು ತೊಗೊಂಡಂಥ 2 ಕಪ್ನ ಅಳತೆಯ ಅವಲಕ್ಕಿನ ಸೇರಿಸ್ಕೋಬೇಕಾಗತ್ತೆ. ನಂತರ ನಾವು ತೊಗೊಂಡಂಥ 1 ಕಪ್ನ ಅಳತೆಯ ಹಾಲನ್ನು ಸ್ವಲ್ಪನೇ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಮ್ಮೆಲೆ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಬಾರ್ದು. ಈ ರೀತಿ ಸ್ವಲ್ಪವಾಗಿ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಈ ರೀತಿಯಾಗಿ ಸ್ವಲ್ಪನೇ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡೋದ್ರಿಂದ ಭಾಳ ಚೆನ್ನಾಗಿ ಹಾಲಿನ ಜೊತೆ ಅವಲಕ್ಕಿ ಬೆರೆಯುತ್ತೆ. ನಾವು ಒಟ್ಟಿಗೆ ಏನಾದರೂ ಹಾಲನ್ನ ಸೇರಿಸ್ಬಿಟ್ರೆ ಅವಲಕ್ಕಿ ಬಹಳ ನೆಂದು ಮುದ್ದೆ ಆಗಿಬಿಡುತ್ತೆ. ಆದ ಕಾರಣ ಈ ರೀತಿ ಸ್ವಲ್ಪನೇ ಹಾಲನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ತೊಗೊಂಡಂಥ 1 ಕಪ್ಪಿನ ಹಾಲನ್ನು 4ರಿಂದ 5 ಬಾರಿ ಸ್ವಲ್ಪನೇ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಹಾಲನ್ನು ಸೇರಿಸಿ ಚೆನ್ನಾಗಿ ಬೆರೆಸಿದ ನಂತರ 5 ನಿಮಿಷಗಳ ಕಾಲ ಹಾಗೆ ಇಡಬೇಕಾಗತ್ತೆ. ಇದನ್ನು ಈ 5 ನಿಮಿಷದ ಸಂದರ್ಭದಲ್ಲಿ ನಾವು ತೊಗೊಂಡಂಥ ಅರ್ಧ ಕಪ್ ಬೆಲ್ಲನ ಬಿಸಿ ಮಾಡ್ತಾ ಕರಗಿಸ್ಕೋಬೇಕಾಗತ್ತೆ. ಈಗ ಬೆಲ್ಲ ಕರಗಿಸೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ. ಹಾಗೆ ನಾವು ತೊಗೊಂಡಂಥ ಅರ್ಧ ಕಪ್ನಷ್ಟು ಬೆಲ್ಲನ ಬಾಣಲಿಗೆ ಸೇರಿಸ್ಕೊಳ್ಳೋಣ. ಬೆಲ್ಲ ಕರಗಿಸೋದಕ್ಕೋಸ್ಕರ ಒಂದು 1/4 ಕಪ್ನ ಅಳತೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಬೆಲ್ಲನ ಕರಗಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಬೆಲ್ಲನ ಕರಗಿಸ್ಕೊಳ್ಳಿ. ನಾವಿಲ್ಲಿ ಪುಡಿ ಬೆಲ್ಲನ ತೊಗೊಂಡಿರೋದ್ರಿಂದ ಬೆಲ್ಲ ಸ್ವಲ್ಪ ಬೇಗ ಕರಗುತ್ತೆ. ನೀವೇನಾದ್ರು ಹಚ್ಚು ಬೆಲ್ಲ ತೊಗೊಂಡ್ರೆ ಅಥವಾ ಮುದ್ದೆ ಬೆಲ್ಲ ತೊಗೊಂಡ್ರೆ ಸ್ವಲ್ಪ ಸಮಯ ಹೆಚ್ಚಿಡಿಬೋದು ಅಷ್ಟೇ. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಬಣ್ಣ ಈ ರೀತಿಯಾಗಿದೆ. ಆರ್ಗ್ಯಾನಿಕ್ ಬೆಲ್ಲ ಯಾವತ್ತೂ ಬಹಳ ಒಳ್ಳೆಯದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಬಿಸಿಯಾಗಿ ಬೆಲ್ಲನೂ ಸಹ ಕರಗಿದೆ, ಪಾಕ ರೆಡಿ ಆಗ್ತಾಯಿದೆ. ಸ್ವಲ್ಪ ನೀರನ್ನು ಸುಂಡಿಸ್ಕೊಂಡು ಒಂದೆಳೆ ಪಾಕ ಬರೋ ಹಾಗೆ ನಾವು ಪಾಕನ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪಾಕ ಒಂದು ಹಂತಕ್ಕೆ ಬಂದ ನಂತರ ನೀವು ಫ್ಲೇಮ್ನ ಲೋ ಮಾಡ್ಕೊಳ್ಳಿ. ಈಗಿಲ್ಲಿ ಬೆಲ್ಲದ ಪಾಕ ರೆಡಿ ಇದೆ. ನಂತರ ಈಗ ಮೊದಲೇ ತುರಿದಿಟ್ಟಂತಹ ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀವಿ. ನಾವು 4 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ಸೇರಿಸಿದ್ದೀವಿ. ಒಣ ಕೊಬ್ಬರಿನೂ ಸೇರಿಸಿ ಒಮ್ಮೆ ಬೆರೆಸ್ಕೊಳ್ಳಿ. ಪಾಕದ ಜೊತೆ ಒಣ ಕೊಬ್ಬರಿ ಚೆನ್ನಾಗಿ ಬೆರಿಬೇಕು. ಒಣ ಕೊಬ್ಬರಿನೂ ಸೇರಿಸಿ ಬೆರೆಸಾದ ನಂತರ ನಾವು ಮೊದಲೇ ಹಾಲನ್ನು ಬೆರೆಸಿ ಅವಲಕ್ಕಿನೇನು ರೆಡಿ ಮಾಡಿಟ್ಟಿದ್ವಿ, ಅವಲಕ್ಕಿನೂ ಸಹ ಸೇರಿಸ್ಕೊಳ್ಳೋಣ ಈಗ ಬಾಣಲಿಗೆ. ಈ ರೀತಿಯಾಗಿ ಅವಲಕ್ಕಿನೂ ಸೇರಿಸಾದ ನಂತರ ಅವಲಕ್ಕಿನೂ ಪಾಕದ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅವಲಕ್ಕಿ ಬಹಳ ಮೃದು ಇರೋದ್ರಿಂದ ಸ್ವಲ್ಪ ನಾಜೂಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬೆಲ್ಲದ ಪಾಕದ ಜೊತೆ ಅವಲಕ್ಕಿನ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಅವಲಕ್ಕಿ ಹಾಲಲ್ಲಿ ನೆಂದಿರೋದ್ರಿಂದ ಸ್ವಲ್ಪ ಗಂಟಿರ್ಬೋದು. ಅದನ್ನು ನೀವು ಹೊಡಿತಾ ಹಾಗೆ ನಾಜೂಕಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಅವಲಕ್ಕಿನೂ ಬಿಡಿ ಆಗುತ್ತೆ. ಮತ್ತೆ ಈಗ ಬೆಲ್ಲದ ಪಾಕದ ಜೊತೆ ಅವಲಕ್ಕಿನೂ ಸಹ ಚೆನ್ನಾಗಿ ಬೆರೆಸಾಯಿತು. ನಂತರ ಈಗಿಲ್ಲಿ ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ.
ಈಗ ಬಿಸಿಯಾದಂಥ ಕಡಾಯಿಗೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ. ತುಪ್ಪನೂ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿಯಾದಂಥ ತುಪ್ಪಕ್ಕೆ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀವಿ. ಗೋಡಂಬಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಗೋಡಂಬಿನೂ ಸಹ ನಾವು ಫ್ರೈ ಮಾಡಿದ ನಂತರ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ. ಒಣ ದ್ರಾಕ್ಷಿ ಒಂದು 10 ಸೆಕೆಂಡಿಂದ 15 ಸೆಕೆಂಡ್ ಒಳಗಡೆ ನಿಮಗೆ ನೀಟಾಗಿ ಫ್ರೈ ಆಗಿಬಿಡುತ್ತೆ. ಈಗ ತುಪ್ಪದಲ್ಲಿ ಹುರಿದಂಥ ಈ ದ್ರಾಕ್ಷಿ ಗೋಡಂಬಿ ತುಪ್ಪನ ಬಾಣಲಿಗೆ ಸೇರಿಸ್ಕೊಳ್ಳೋಣ. ಈ ರೀತಿ ದ್ರಾಕ್ಷಿ ಗೋಡಂಬಿನೂ ಬಾಣಲಿಗೆ ಸೇರಿಸಾದ ನಂತರ 2 ಏಲಕ್ಕಿ ಕಾಯಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಏಲಕ್ಕಿ ಪುಡಿ, ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ಅವಲಕ್ಕಿಗೆ ಬೆರೆಯೋ ಹಾಗೆ ಫೈನಲಾಗೊಮ್ಮೆ ನೀಟಾಗಿ ನಾಜೂಕಾಗಿ ಬೆರೆಸ್ಕೊಂಡ್ರಾಯಿತು. ನಿಮಗಿಲ್ಲಿ ಅವಲಕ್ಕಿ ಪ್ರಸಾದ ರೆಡಿ ಆಗುತ್ತೆ. ಈ ಪ್ರಸಾದ ಬಹಳ ಪರಿಮಳ ಭರಿತವಾಗಿರುತ್ತೆ, ರುಚಿನೂ ಅಷ್ಟೇ ಸೊಗಸಾಗಿರುತ್ತೆ. ದೇವರ ನೈವೇದ್ಯಕ್ಕೆ ಬಹಳ ಸೂಕ್ತವಾದಂಥ ಪ್ರಸಾದ. ನೀವು ಪ್ರಸಾದವಾಗೂ ಮಾಡ್ಬೋದು ಅಥವಾ ಹಾಗೇನೂ ಸಹ ಮಕ್ಕಳಿಗೂ ಮಾಡಿಕೊಡ್ಬೋದು. ಮನೆ ಮಂದಿಗೆಲ್ಲ ಭಾಳ ಇಷ್ಟ ಆಗ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹೆಚ್ಚು ಪದಾರ್ಥ ಬೇಡ, ಹೆಚ್ಚು ಸಮಯ ಬೇಡ. ಈ ರೀತಿ ಪ್ರಸಾದ ಮಾಡೋದಕ್ಕೆ ಬಹಳ ಬೇಗ ಮಾಡ್ಕೋಬೋದು. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಅವಲಕ್ಕಿ ಪ್ರಸಾದ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.